ದೇಶವೇ ಹಿಂದಿರುಗಿ ನೋಡುವಂತೆ ಮಾಡಿದ್ದ ಕೇಸ್ ಅಂದ್ರೆ ಅದು ನಟಿ ರನ್ಯಾ ರಾವ್ನ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ತೆರೆ ಮೇಲೆ ನಟಿಸಿ ಮಿಂಚಬೇಕಿದ್ದ ಈ ನಟಿ ಇದೀಗ ಚಿನ್ನದ ಬೇಟೆ ಕೇಸ್ನಲ್ಲಿ ಭಾರಿ ಸದ್ದು ಮಾಡ್ತಿದ್ದಾರೆ. DRI ಕಸ್ಟಡಿಯಲ್ಲಿರುವ ನಟಿ ಮಾಡೋದೆಲ್ಲ ಮಾಡಿ ನಾನೇನು ತಪ್ಪೇ ಮಾಡಿಲ್ಲ ಅಂತ ಗೋಳಾಡ್ತಿದ್ದಾರಂತೆ. ಇದರ ಬೆನ್ನಲ್ಲೇ ಸದನದಲ್ಲೂ ಈ ನಟಿಯ ಕೇಸ್ ಸದ್ದು ಮಾಡಿದ್ದು ರನ್ಯಾ ಜೊತೆ ಬೇಳೆ ಬೇಯಿಸಿಕೊಂಡಿದ್ದ ಸಚಿವರ ಬಣ್ಣ ಬಯಲಾಗಿದೆ. ರನ್ಯಾ ಜೊತೆ ಕಳ್ಳಾಟ ಆಡಿದ ಆ ಮಿನಿಸ್ಟರ್ಸ್ ಯಾರು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಳ್ಳ ಸಾಗಣೆ ಮಾಡಲು ರನ್ಯಾಗೆ ಕೈ ಸಚಿವರೇ ಸಾಥ್. ಸದನದಲ್ಲೂ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಸದ್ದು. ಎಸ್, ಇದೇ ಮಾರ್ಚ್ 3ರಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ರನ್ನ DRI ಅಧಿಕಾರಿಗಳು ಬಂಧಿಸಿ ಕಸ್ಟಡಿಗೆ ಕರೆದೊಯ್ದಿದ್ರು. ಆದ್ರೆ ನಟಿ ರನ್ಯಾ ಮಾತ್ರ ಅಧಿಕಾರಿಗಳ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ. DRI ಅಧಿಕಾರಿಗಳು ಏನೇ ಕೇಳಿದ್ರು ನಾನೇನು ತಪ್ಪೇ ಮಾಡಿಲ್ಲ, ನನ್ನನ್ನು ಈ ಕೇಸ್ನಲ್ಲಿ ಸಿಕ್ಕಿ ಹಾಕಿಸಲಾಗಿದೆ ಅಂತ ತಿಪ್ಪೆ ಸಾರಿಸ್ತಿದ್ದಾರಂತೆ. ಆದ್ರೆ ಇತ್ತ ವಿಧಾನಸಭೆಯಲ್ಲಿ ರನ್ಯಾ ಕೇಸ್ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಕೇವಲ ರನ್ಯಾ ಮಾತ್ರ ಅಲ್ಲ, ಅವಳ ಜೊತೆ ಕಾಂಗ್ರೆಸ್ನ 2 ಸಚಿವರು ಕೂಡ ಶಾಮೀಲಾಗಿದ್ದಾರೆ ಅಂತ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಎಪಿಸೋಡ್ ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ರನ್ಯಾ ರಾವ್ ಅವರ ಹಿಂದೆ ಅನೇಕ ಘಟಾನುಘಟಿಗಳು ಇದ್ದಾರೆ ಅನ್ನುವ ಅಂಶಗಳು ಹೊರಗೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ರನ್ಯಾ ರಾವ್ ಅವರು ಪ್ರತಿ ಬಾರಿನೂ ಸಹ, ಯಾಕೆಂದ್ರೆ ಸಣ್ಣ ಘಟನೆ ಅಂತೇಳಿ ನೀವು ಭಾವಿಸ್ಬೇಡಿ, ಕಳೆದ ಕೆಲವು ತಿಂಗಳುಗಳಲ್ಲಿ 30ಕ್ಕೂ ಹೆಚ್ಚು ಬಾರಿ ವಿದೇಶಕ್ಕೆ, ದುಬೈಗೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿರತಕ್ಕಂಥ ರನ್ಯಾ ರಾವ್ ಬೆಂಗಳೂರಿಗೆ ವಾಪಸ್ ಮರಳಿ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರೋಟೋಕಾಲ್ ವ್ಯವಸ್ಥೆ ಆಕೆಗೆ ನೀಡಲಾಗಿತ್ತು. ಪೊಲೀಸ್ ಅವರೇ ಎಸ್ಕಾರ್ಟ್ ಮಾಡಿ ವಿಮಾನ ನಿಲ್ದಾಣದಿಂದ ಕರೆದುಕೊಂಡು ಹೋಗ್ತಾ ಇದ್ರು. ಅರ್ಥಾತ್ she is not a ordinary woman. ಇವತ್ತು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಪ್ರೋಟೋಕಾಲ್ ಸಿಗ್ತದೆ, ಸೆಕ್ಯೂರಿಟಿ ಚೆಕ್ ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಇದರಿಂದ ಘಟಾನುಘಟಿಗಳಿದ್ದಾರೆ, ಕೆಲವು ಸಚಿವರಿದ್ದಾರೆ ಅನ್ನುವ ಮಾಹಿತಿಯು ಕೂಡ ಹೊರಗೆ ಬರ್ತಾ ಇದೆ. ಹೌದು, ಸದನದಲ್ಲಿ ರನ್ಯಾ ಕೇಸ್ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ. ರನ್ಯಾ ರಾವ್ ಸಿಕ್ಕಿಬಿದ್ದಾಗ ತಪ್ಪಿಸಿಕೊಳ್ಳಲು ಕಾಂಗ್ರೆಸ್ನ 2 ಸಚಿವರನ್ನ ಸಂಪರ್ಕಿಸಿದ್ದಾಳೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರೋಪಿಸಿದ್ದಾರೆ. ಇದಕ್ಕೆ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಕೂಡ ಧನಿಗೂಡಿಸಿದ್ದು, ಸಾರ್ವಜನಿಕವಾಗಿಯೂ ಆಕೆ 3 ಕಾಂಗ್ರೆಸ್ ಸಚಿವರ ಸಂಪರ್ಕದ ಬಗ್ಗೆ ಮಾತನಾಡಿದ್ದಾಳೆ. ಹಾಗಾಗಿ ಅವಳ ಜೊತೆ ಕಾಂಗ್ರೆಸ್ನ ಸಚಿವರು ಕೈ ಜೋಡಿಸಿದ್ದಾರೆ ಅಂತ ಭರತ್ ಶೆಟ್ಟಿ ಆರೋಪ ಮಾಡಿದ್ದಾರೆ. ಪ್ರಕರಣದ ತನಿಖೆ ಸಿಬಿಐ ಮಾಡ್ತಿರೋದ್ರಿಂದ ಕಾಂಗ್ರೆಸ್ ಸಚಿವರ ಬಣ್ಣ ಬಯಲಾಗುತ್ತೆ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ರನ್ಯಾ ರಾವ್ಗೆ ಸರ್ಕಾರದಿಂದಲೇ ರಕ್ಷಣೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಬೆಂಗಳೂರೇ ಕೇಂದ್ರವಾಯ್ತಾ? ಇನ್ನು ನಟಿ ರನ್ಯಾ ರಾವ್ ಕಡಿಮೆ ಸಮಯದಲ್ಲಿ 10 ಬಾರಿ ದುಬೈಗೆ ಭೇಟಿ ನೀಡಿರೋದು ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಈ ಬಗ್ಗೆ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಗೃಹ ಸಚಿವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರನ್ಯಾ ವಿಮಾನ ನಿಲ್ದಾಣದಿಂದ ಹೊರಬರಲು ಪೊಲೀಸರೇ ರಕ್ಷಣೆ ಕೊಟ್ಟಿದ್ಯಾಕೆ ಅಂತ ಸರ್ಕಾರವನ್ನೇ ಪ್ರಶ್ನಿಸಿದ್ದಾರೆ. ಜೊತೆಗೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಬೆಂಗಳೂರೇ ಕೇಂದ್ರವಾಗಿದ್ಯಾ ಅನ್ನೋ ಅನುಮಾನ ಮೂಡ್ತಿದೆ ಅಂತ ಆರೋಪಿಸಿದ್ದಾರೆ. ಇದರ ಹಿಂದಿರೋ ಸಚಿವರು ಅಧಿಕಾರಿಗಳ ಬಣ್ಣ ಬಯಲಾಗಬೇಕು ಅಂತ ಒತ್ತಾಯಿಸಿದ್ರು. ಆದ್ರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಸಮಜಾಯಿಷಿ ನೀಡಿದ್ರು. ಮಾನ್ಯ ಅಧ್ಯಕ್ಷರೇ, ಇತ್ತೀಚೆಗೆ ನಮ್ಮ ರಾಜ್ಯದ ಚಿತ್ರನಟಿ ರನ್ಯಾ ರಾವ್ ಅವರು ಅಂತಾರಾಷ್ಟ್ರೀಯ ಚಿನ್ನ ಸಾಗಾಣಿಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬಳು ಚಿತ್ರನಟಿ ದುಬೈನಿಂದ ಬೆಂಗಳೂರಿಗೆ ಬರಬೇಕಾದ್ರೆ 14 ಕೆಜಿ ಚಿನ್ನವನ್ನ ವಶಪಡಿಸಿಕೊಂಡಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ಇದರ ಹಿಂದೆ ದೊಡ್ಡ ಪ್ರಮಾಣದ ಮಾಫಿಯಾ ಇದೆ, ಶಂಕೆ ಇದೆ. ಒಂದು ಹವಾಲದ ವದಂತಿಗಳನ್ನು ಕೂಡ ನಾವು ಕೇಳಲ್ಪಡ್ತಾ ಇದ್ದೀವಿ. ಬೇರೆ ಬೇರೆ ರಾಜ್ಯಗಳಿಗೆ ಈ ರೀತಿ ಸ್ಮಗ್ಲಿಂಗ್ ಮಾಡಲಿಕ್ಕೆ ಬೆಂಗಳೂರು ಕೇಂದ್ರ ಆಗಿದೆಯೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಹುಟ್ಟಲಿಕ್ಕೆ ಪ್ರಾರಂಭ ಆಗಿದೆ. ಅದರ ಮುಂದುವರೆದ ಭಾಗವಾಗಿ ಆಕೆ ಹೊರಗೆ ಬರಬೇಕಾದ್ರೆ ಪೊಲೀಸರೇ ಪ್ರೋಟೋಕಾಲ್ ಅನ್ನು ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಪತ್ರಿಕೆಗಳಲ್ಲಿ ಬರ್ತಾ ಇದೆ. 16 ಬಾರಿ ದುಬೈಗೆ 1 ತಿಂಗಳಲ್ಲಿ ಹೋಗ್ತಾರೆ. ಅದರ ಪರಿಣಾಮವಾಗಿ ಚಿನ್ನ ಸಿಕ್ಕಿದೆ ಎನ್ನುವಂಥದ್ದನ್ನ ಪತ್ರಿಕೆಗಳು ನೋಡಿದಾಗ
ಬೆಂಗಳೂರು ಬೇರೆ ಬೇರೆ ರೀತಿಯಾದಂತಹ ಮಾಫಿಯಾಗಳಿದೆ ಅನ್ನೋದನ್ನ ನಾವು ಕೇಳ್ತಾ ಇದ್ವಿ. ಈ ರೀತಿಯಾದಂತಹ ಸ್ಮಗ್ಲಿಂಗ್ಗಳು ನಡೀತಾ ಇದ್ರು ಕೂಡ ಇದರ ಹಿಂದೆ ಇವತ್ತಿನ ಪತ್ರಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವರದಿ ಮಾಡಿರುವಂತದ್ದು 2 ಸಚಿವರ ಕೈ ಇದೆ ಎನ್ನುವಂಥದ್ದನ್ನು ಕೂಡ ಇವತ್ತು ಉಲ್ಲೇಖ ಮಾಡಿದೆ. ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆಯ ಕುರಿತಂತೆ ಯಾರು ಇದರ ಹಿಂದೆ ಇದ್ದಾರೆ, ಇದರ ಹಿಂದೆ ಇರುವಂತಹ ಪ್ರಭಾವಿ ವ್ಯಕ್ತಿಗಳು ಯಾರು, ಇದರ ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು, ಇಷ್ಟು ರಾಜಾರೋಷವಾಗಿ ನಡೀಲಿಕ್ಕೆ ಏನ್ ಕಾರಣ ಆಗಿದೆ, ಯಾರು ಇದರ ಹಿಂದೆ ಇರುವಂತಹ ಸಚಿವರು, ಇದೆಲ್ಲದೂ ಕೂಡ ಇವತ್ತು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಆ ರಾಜಕಾರಣಿಯಿಂದ ರನ್ಯಾಗೆ ಡೈಮಂಡ್ ನೆಕ್ಲೆಸ್ ಗಿಫ್ಟ್. ಇನ್ನು ಸಿಬಿಐ ತನಿಖೆಯಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. 1 ವರ್ಷದ ಹಿಂದೆ ಪ್ರಭಾವಿ ರಾಜಕಾರಣಿಯೊಬ್ರು ರನ್ಯಾರಾವ್ಗೆ ಬರೋಬ್ಬರಿ 45 ಲಕ್ಷ ಮೌಲ್ಯದ ದುಬಾರಿ ಬೆಲೆಯ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ನೀಡಿದ್ರು ಅಂತ ಹೇಳಲಾಗ್ತಿದೆ. ಜೊತೆಗೆ ಆ ರಾಜಕಾರಣಿ ಜೊತೆ ಈ ನಟಿಗೆ ಆಪ್ತ ಸಂಬಂಧವೂ ಇತ್ತು ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಿವೆ. ಇದು ಇನ್ನಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದಲ್ಲದೆ ಗೋಲ್ಡ್ ಜೊತೆ ದುಬಾರಿ ಬೆಲೆಯ ವಿದೇಶಿ ವಾಚ್ಗಳು ಕೂಡ ರನ್ಯಾ ಬಳಿ ಇರೋದು ಪತ್ತೆಯಾಗಿದೆ. ಒಟ್ನಲ್ಲಿ ರನ್ಯಾರಾವ್ ಕೇಸ್ ಇದೀಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಗೋಲ್ಡ್ ಸ್ಮಗ್ಲಿಂಗ್ ನ ಕಿಡಿ ಕಾಂಗ್ರೆಸ್ನ ಪ್ರಭಾವಿ ಸಚಿವರ ಬುಡಕ್ಕೆ ಅಂಟಿದೆ. ಈಗಾಗಲೇ ಸಿಬಿಐ ತನ್ನ ಬೇಟೆ ಆರಂಭಿಸಿದ್ದು, ಸಿಬಿಐ ಜಾಲಕ್ಕೆ ಸಿಕ್ಕಿ ಬೀಳುವ ಆ ರಾಜಕಾರಣಿಗಳು ಯಾರು ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.